ಪ್ರೆಸಿಡೆನ್ಸಿ ಯೂನಿವರ್ಸಿಟಿ ಬೆಂಗಳೂರು ಇವರು ನಮ್ಮ ಕಬ್ಕೆ ಟ್ರೈಡಾನ್ ಮಿನಿ ಗ್ರಾಸ್ ಕಟರ್ 27 HP ಟ್ರೈಡಾನ್ ಗ್ರಾಸ್ ಕಟರ್ ಖರೀದಿಸಿದ್ದಾರೆ. ಅವರಿಗೂ ಪೂರ್ವಕ ಧನ್ಯವಾದಗಳು. ಯೂನಿವರ್ಸಿಟಿ ಕ್ಯಾಂಪಸ್ಗಳಲ್ಲೂ ಕೂಡ ಈ ರೀತಿ ಸುಲಭವಾಗಿ ಕಳೆ ಹೊಡಿಬಹುದು. ಯಾರು ಬೇಕಾದ್ರೂ ಓಡಿಸ್ಬೋದು. ನೋಡಿ, ಹೆಣ್ಮಕ್ಳು ಕೂಡ ಓಡಿಸಿದ್ರು, ಇವರು ಓಡಿಸ್ತಾ ಇದ್ದಾರೆ. ಇವರೆಂದು ಟ್ರಾಕ್ಟರ್ ಓಡಿಸಿದವರಲ್ಲ, ಆದ್ರೂ ಕೂಡ ಓಡಿಸ್ತಾ ಇದ್ದಾರೆ. ಸುಲಭವಾಗಿ ಕಳೆ ಹೊಡಿಬಹುದು. ಇದು ಯೂನಿವರ್ಸಿಟಿ ಕ್ಯಾಂಪಸ್ಗಳಲ್ಲೂ, ಮೆಡಿಕಲ್ ಕಾಲೇಜ್ ಆವರಣಗಳಲ್ಲೂ ಹೊಡಿಬಹುದು, ಕ್ರಿಕೆಟ್ ಗ್ರೌಂಡ್ ನಲ್ಲಿ ಹೊಡಿಬಹುದು. ಸೋಲಾರ್ ಪಾರ್ಕ್ ನಲ್ಲಿ ಈಗಾಗಲೇ 14 ಗಾಡಿ ಕೊಟ್ಟಿದ್ದೇವೆ. ಸೋಲಾರ್ ಪಾರ್ಕ್ ನಲ್ಲಿ ಕೂಡ ಕಳೆ ಹೊಡೆಯೋದಕ್ಕೆ. ಅಡಿಕೆ ತೋಟದಲ್ಲೂ ಕೊಟ್ಟಿದ್ದೇವೆ. ಅತಿ ಹೆಚ್ಚು ಅಡಿಕೆ ತೋಟಕ್ಕೆ ಹೋಗಿದ್ದೇವೆ. ಇದು 135ನೇ ಗಾಡಿ. ಒಟ್ಟು ಲೆಕ್ಕದಲ್ಲಿ 136ನೇ ಗಾಡಿ ಚನ್ನಗಿರಿ ಕೊಡ್ತಾ ಇದ್ದೇವೆ. ದಾವಣಗೆರೆ ಜಿಲ್ಲೆ ಚನ್ನಗಿರಿಗೆ 2ನೇ ಗಾಡಿ, ದಾವಣಗೆರೆ ಜಿಲ್ಲೆಯಲ್ಲಿ 9ನೇ ಗಾಡಿ. ಹೆಚ್ಚಿನ ಮಾಹಿತಿಗೆ ತಾವು ಗೂಗಲ್ನಲ್ಲಿ mgksolartrap.com ಅಂತ ಚೆಕ್ ಮಾಡಿ ಹೆಚ್ಚಿನ ಮಾಹಿತಿ ಪಡೆಯಬಹುದು. ಕ್ರಿಮಿನಾಶಕಕ್ಕೆ ಪರ್ಯಾಯವಾಗಿ MGK ಸೋಲಾರ್ ಟ್ರ್ಯಾಪ್ ಬಳಸಬಹುದು. ಕಳೆನಾಶಕ ಪರ್ಯಾಯವಾಗಿ ಈಗ ಹಲವಾರು ಮಾದರಿ ಯಂತ್ರಗಳನ್ನು ಬಳಸಿ ಕಳೆ ನಿಯಂತ್ರಿಸಬಹುದು. ಇದು ಗೇರ್ಲೆಸ್ ಆಗಿರೋದ್ರಿಂದ ಯಾರು ಬೇಕಾದ್ರೂ ಸುಲಭವಾಗಿ ಹೊಡಿತಾರೆ. ಡ್ರೈವರೇ ಬೇಕು ಅಂತಿಲ್ಲ, ಮನೆಯವರೇ ಓಡಿಸ್ಬೋದು. ಜಸ್ಟ್ ಒಂದು ಪೆಡಲ್ ಮುಂದಕ್ಕೆ ತೋದ್ರೆ ಮುಂದಕ್ಕೆ ಹೋಗುತ್ತೆ, ಹಿಂದಕ್ಕೆ ತೋದ್ರೆ ಹಿಂದೆ ಬರುತ್ತೆ. 3.5 ಅಡಿ ಅಗಲ ಕಟಿಂಗ್ ಹೋಗುತ್ತೆ. 1 ಎಕರೆನ 500 ರೂಪಾಯಿದಲ್ಲಿ ಕಳೆ ಹೊಡಿಬಹುದು ಸ್ಟಾರ್ಟಿಂಗ್. ಅಂದ್ರೆ 2 ಆಯಿಲ್ ಸರ್ವಿಸ್ ಆಯ್ತಿದ್ದು ಅಂದ್ರೆ 85 ಗಂಟೆ ಆದ ನಂತರ ಅದ್ರಲ್ಲಿ ಅವರ್ಸ್ ಮೀಟರ್ ಇರುತ್ತೆ. 350 ರೂಪಾಯಿನಲ್ಲಿ 1 ಎಕರೆ ಕಳೆ ಹೊಡಿಬಹುದು. ನೋಡಿ, ಒಬ್ಬ ಲೇಬರ್ ಕಾಸ್ಟೇ ನಮಗೆ ಅವತ್ತು 600 ರೂಪಾಯಿ ಇದೆ. 1 ಎಕರೆ 600 ರೂಪಾಯಿ ಬರೀ ಆ ಲೇಬರ್ ಕಾಸ್ಟ್ ಮೇಲೆ ನಾವು ಮನೆಯವರೇ ಹೊಡ್ಕೋಬಹುದು. 2-2.5 ಗಂಟೆ 1 ಎಕರೆ ಆರಾಮಾಗಿ ಹೊಡೆಯುತ್ತೆ. ತಾವು ಸುಲಭವಾಗಿ ಕಳೆ ಹೊಡೆಯುವ ಹಲವಾರು ಮಾದರಿ ಯಂತ್ರಗಳ ಬಗ್ಗೆ ನಮ್ಮನ್ನು ಸಂಪರ್ಕಿಸಿ ಮಾಹಿತಿ ಪಡೆಯಬಹುದು. 1 ಎಕರೆಯಿಂದ 50 ಎಕರೆವರೆಗೂ ಕಳೆ ಹೊಡೆಯುವ ಯಂತ್ರಗಳು ನಮ್ಮಲ್ಲಿ ದೊರೆಯುತ್ತವೆ. ಈ ತರ ಸುಲಭವಾಗಿ ನಾವು ಕಳೆ ಹೊಡೆಯುವ ಯಂತ್ರಗಳನ್ನು ಬಳಸಿ ಕಳೆನಾಶಕಕ್ಕೆ ಪರ್ಯಾಯವಾಗಿ ಯಂತ್ರೋಪಕರಣಗಳನ್ನು ಬಳಸಿ ನಮ್ಮ ಭೂಮಿಯಲ್ಲಿ ಎರೆಹುಳುಗಳು, ಸೂಕ್ಷ್ಮ ಜೀವಿಗಳನ್ನು ಉಳಿಸಿಕೊಳ್ಳಬಹುದು. ಅತಿ ಹೆಚ್ಚು ಕಳೆನಾಶಕ ಸಿಂಪಡಿಸಿದಂತೆಲ್ಲ ಭೂಮಿಯಲ್ಲಿರುವ ಎರೆಹುಳುಗಳು, ಸೂಕ್ಷ್ಮ ಜೀವಿಗಳು ಸತ್ತು ಹೋಗುತ್ತವೆ. ಮುಂದೊಂದು ದಿನ ಆ ಭೂಮಿಯು ಬರಡಾಗುತ್ತದೆ, ಅಂದ್ರೆ ಏನೋ ಬೆಳೆ ಇರಂತಾಗುತ್ತದೆ. ಚನ್ನಗಿರಿ ತಾಲೂಕಿನಲ್ಲಿ ಅತಿ ಹೆಚ್ಚು ಕಳೆನಾಶಕ ಬಳಸ್ತಾ ಇದ್ದಾರೆ. ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನಲ್ಲಿ ಇಡೀ ಕರ್ನಾಟಕಕ್ಕೆ ಹೈಯೆಸ್ಟ್. ಈಗಾಗಲೇ ಅಲ್ಲಿ ಕೊಳೆ ರೋಗ ಸ್ಟಾರ್ಟ್ ಆಗಿದೆ. ಅಡಿಕೆ ಗಿಡಗಳು ಸಾಯ್ತಾ ಇದ್ದಾವೆ. ಯಾಕೆಂದ್ರೆ ಅತಿ ಹೆಚ್ಚು ಔಷಧಿ ಹೊಡೆದಾಗ ಭೂಮಿಯಲ್ಲಿ ಯಾವುದೇ ಸೂಕ್ಷ್ಮ ಜೀವಿಗಳು ಉಳಿಲಿಲ್ಲ, ಎರೆಹುಳುಗಳು ಉಳಿಲಿಲ್ಲ, ಮಣ್ಣು ಕೂಡ ಸಾಯ್ತಾ ಇದೆ. ಅದರಂತೆ ಗಿಡಗಳು ಕೂಡ ಸಾಯ್ತಾ ಇದ್ದಾವೆ. ಈ ಸುಲಭ ಯಂತ್ರಗಳನ್ನು ಬಳಸಿ ಕಳೆ ನಿಯಂತ್ರಿಸಿಬಿಟ್ರೆ ಅಲ್ಲಿ ಭೂಮಿ ತಂಪಾಗಿರುತ್ತೆ, ಎರೆಹುಳು ಹೆಚ್ಚಾಗುತ್ತೆ, ಮಲ್ಚಿಂಗ್ ಆಗುತ್ತೆ, ಅಡಿಕೆ ಇಳುವರಿ ಹೆಚ್ಚಾಗುತ್ತೆ. ಹೆಚ್ಚಿನ ಮಾಹಿತಿಗೆ ತಾವು ದಾವಣಗೆರೆ ಹಾಗೂ ಬೆಂಗಳೂರಿನ ನಮ್ಮ ಶಾಖೆಗಳನ್ನು ಸಂಪರ್ಕಿಸಿ ಮಾಹಿತಿ ಪಡೆಯಿರಿ. ಧನ್ಯವಾದಗಳು.